ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಅಂತ ಹೇಳಿದ್ರೆ ಒಂದೊಂದು ಪ್ರೇಮ ಕಥೆಗಳು ಆಗಾಗ ಹುಟ್ಕೊಳ್ಳೋದು ಕಾಮನ್ನು. ಈ ಪ್ರೇಮ ಕಥೆಗಳಿಗೆ ಆರಂಭನೂ ಕೂಡ ಹೇಳೋಕ್ಕಾಗಲ್ಲ, ಅಂತ್ಯನೂ ಕೂಡ ಚರ್ಚೆ ಮಾಡೋಕ್ಕಾಗಲ್ಲ. ಇಷ್ಟು ದಿನಗಳ ಕಾಲ ಇವರು ಇರ್ತಾರೆ, ಮದುವೆ ಆಗ್ತಾರೆ, ಮತ್ತು ಈ ಪ್ರೀತಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ಮೇಲೂ ಕೂಡ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ 100% ಹೇಳುವಂತಿಲ್ಲ. ಬಿಗ್ ಬಾಸ್ ಮನೆ ಒಳಗಡೆನೆ ಬ್ರೇಕಪ್ ಆದರೂ ಕೂಡ ಆಗ್ಬೋದು, ಹೊರಗಡೆ ಆದ ಬಳಿಕ ಬ್ರೇಕಪ್ ಆದರೂ ಕೂಡ ಆಗ್ಬೋದು. ಜೊತೆಗೆ ಎಲ್ಲವೂ ಕೂಡ TRPಗಾಗಿ ಮತ್ತು ಜನರನ್ನು ಮಂಗ ಮಾಡಲಿಕ್ಕೆ ಅನ್ನೋದರಲ್ಲಿ ಎರಡನೇ ಡೌಟೇ ಇಲ್ಲ. ಆದರೆ ಇಲ್ಲಿ ಈಗ ಶುರುವಾಗಿರುವಂತಹ ಈ ಸೀಸನ್ 12ರಲ್ಲಿ ಹೊಸದೊಂದು ಪ್ರೇಮ ಕತೆ ಈಗ 5ನೇ ವಾರಕ್ಕೆ ಆರಂಭ ಆಗ್ತಾ ಇದೆ. ಈ ಪ್ರೇಮ ಕತೆ ಭಾರಿ ಇಂಟ್ರೆಸ್ಟಿಂಗ್ ಆಗಿದೆ. ಜೊತೆಗೆ ನಾನು ಈ ಹಿಂದಿನ ಸ್ಟೋರಿಯಲ್ಲಿ ಹೇಳ್ದಂಗೆ ಒಂದು ಸೇಡು ತೀರಿಸ್ಕೊಳ್ಳುವಂತಹ ಭಾಗವಾಗಿ ಈ ಪ್ರೇಮ ಕತೆ ಇರುವಂಥದ್ದು. ನಾನು ಯಾರ ಬಗ್ಗೆ ಹೇಳ್ತಿದ್ದೀನಿ ಅಂತೇಳಿ ಬಹುಶಃ ನಿಮಗೆ ಗೊತ್ತಾಗಿರ್ಬೋದು. ನಾನು ಹೇಳ್ತಾ ಇರೋದು ಸೂರಜ್ ಸಿಂಗು ಮತ್ತು ರಾಶಿಕಾ ಶೆಟ್ಟಿ ನಡುವಿನ ಪ್ರೀತಿಯ ಕತೆ. ಬಿಗ್ ಬಾಸ್ ಮನೆಯಲ್ಲಿ ಸೂರಜ್ ಸಿಂಗು ರಾಶಿಕಾ ಶೆಟ್ಟಿಗೆ ಪ್ರಪೋಸನ್ನು ಮಾಡಿದ್ದಾರೆ. ಆದರೆ ಇದಕ್ಕೆ ಅಚ್ಚರಿಯ ಉತ್ತರವನ್ನೇ ಕೊಟ್ಟಿದ್ದಾರೆ ರಾಶಿಕಾ. ಬಿಗ್ ಬಾಸ್ ಮನೆಯಲ್ಲಿ ಅರಳುವಂಥ ಪ್ರೀತಿ ಪ್ರಣಯ ಪ್ರೇಕ್ಷಕರ ಗಮನವನ್ನು ಸೆಳೆಯೋದಕ್ಕೆ ಮಾತ್ರ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರನೇ. ಹಾಗಿದ್ರೂ ಕೂಡ ಸೂರಜ್ ತಮ್ಮ ಆಟದ ಮೇಲೆ ಹೆಚ್ಚು ಗಮನವನ್ನು ರಾಶಿಕಾ ಅವರ ಬೆನ್ನ ಹಿಂದೆ ಬಿದ್ದಿರುವಂಥದ್ದು. ರಾಶಿಕಾ ಅವರು ತಮ್ಮ ಸ್ವಾರ್ಥಕ್ಕೆ ಈ ಸೂರಜನ್ನು ಬಳಕೆ ಮಾಡಿಕೊಳ್ತಿದ್ದಾರೆ ಅನ್ನೋದು ಕೂಡ ಆತನಿಗೆ ಅರ್ಥವಾಗದಿರುವಂಥದ್ದು ಒಂದು ವಿಚಿತ್ರನೇ ಸರಿ. ಹಾಗಿದ್ರೂ ಕೂಡ ಇವರ ಪ್ರೀತಿ ಪ್ರೇಮ ಜೊತೆಗೆ ಪ್ರಪೋಸ್ ಮಾಡಿರುವಂಥ ವಿಚಾರ ಏನಿದು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಪ್ರೀತಿ ಪ್ರೇಮ ಪ್ರಣಯ ಜೊತೆಗೆ ಮದುವೆಯ ಮಾತುಕತೆ ನಡೆಯುವಂಥದ್ದು, ಮದುವೆಯವರೆಗೆ ಹೋಗುವಂಥದ್ದು ಎಲ್ಲವೂ ಕೂಡ ಕಾಮನ್ನು. ಆದರೆ ಈ ಮದುವೆ ಆದಂತಹ ಕೇಸ್ಗಳು ಎಷ್ಟು ಅಂತೇಳಿ ಕೇಳಿದ್ರೆ ಅದು ಕಡಿಮೆ. ಪ್ರೀತಿ ಮದುವೆ ಹಂತಕ್ಕೆ ಹೋಗುತ್ತೆ, ಬಟ್ ಮದುವೆ ಮಾತ್ರ ಆಗಲ್ಲ. ಬಹುತೇಕರು ಇದನ್ನು ಪ್ರೇಕ್ಷಕರ ಗಮನ ಸೆಳೆಯುವಂಥ ಉದ್ದೇಶಕ್ಕೆ ಬಳಸಿಕೊಳ್ತಾರೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಈ ಬಾರಿಯೂ ಕೂಡ ಅಂಥದ್ದೇ ಒಂದು ಪ್ರೇಮ ಕತೆ ತೆರೆದುಕೊಳ್ತಾ ಇದೆ. ರಾಶಿಕಾ ಶೆಟ್ಟಿ ಮತ್ತು ಸೂರಜ್ ಅವರ ಆಪ್ತತೆ ಇದೇ ರೀತಿ ಇದೆ. ಈಗ ಸೂರಜ್ ಅವರು ರಾಶಿಕಾಗೆ ಪ್ರಪೋಸ್ ಕೂಡ ಮಾಡಿದ್ದಾರೆ. ಇದು ಈ ಬಿಗ್ ಬಾಸ್ನ ಒಂದು ಸಂಚಲನಾತ್ಮಕ ಘಟನೆ ಅಂತಲೇ ಹೇಳ್ಬೋದು. ಇದು ಬಿಗ್ ಬಾಸ್ನಲ್ಲಿ ಹೆಚ್ಚು ಗಮನವನ್ನು ಸೆಳೆದಂಥ ಘಟನೆ ಅಂತಲೂ ಕೂಡ ಹೇಳ್ಬೋದು. ಹೌದು, ರಾಶಿಕಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚು ಗಮನವನ್ನು ಸೆಳೆಯೋದಕ್ಕೆ ಸಾಧ್ಯವಾಗಲಿಲ್ಲ. ಹೀಗಾಗಿ ಅವರು ಆಯ್ಕೆ ಮಾಡಿಕೊಂಡಂತಹ ಒಂದು ಟ್ರ್ಯಾಕ್ ಯಾವುದು ಅಂತ ಹೇಳಿದ್ರೆ ಈ ಲವ್ ಟ್ರ್ಯಾಕ್. ವೈಲ್ಡ್ ಕಾರ್ಡ್ ಮೂಲಕ ದೊಡ್ಡ ಮನೆಗೆ ಪ್ರವೇಶವನ್ನು ಪಡೆದಂಥ ಸೂರಜ್ ಸಿಂಗ್ ಜೊತೆಗೆ ಆಪ್ತತೆಯನ್ನು ಬೆಳೆಸಿಕೊಂಡು ಅವರನ್ನು ನೋಡಿದ ತಕ್ಷಣವೇ ಫ್ಲಾಟ್ ಆಗಿದ್ದರು ರಾಶಿಕಾ ಹಾಗೂ ಸೂರಜ್ ಆಪ್ತತೆ ದಿನದಕ್ಕೆಳೆದಂತೆ ಹೆಚ್ಚಾಗ್ತಿದೆ. ಇದು ಒಂದು ಮೂಲೆಯಲ್ಲಿ ಹೋಗಿ ಇಬ್ಬರು ಕೂಡ ಕೂತು ಮಾತನಾಡುವಂಥ ಹಂತಕ್ಕೂ ಕೂಡ ಬಂದಿದೆ. ಜೊತೆಗೆ ಈ ಹಿಂದೆ ಒಂದು ಮಾತನ್ನು ಧ್ರುವಂತ ಹೇಳಿದರು. ಯಾರಿಗೆ? ಮಲ್ಲಮ್ಮನ ಬಳಿ. ಮೇಲ್ಗಡೆ ಲಿಫ್ಟ್ ಹತ್ಕೊಂಡು ಮೇಲ್ಗಡೆ ಹೋದರೆ ಅಲ್ಲಿ ಕೂತು ಮಾತನಾಡುವಂಥದ್ದು ಯಾರು ಅಂತೇಳಿ ಕೇಳಿದ್ರೆ ಈ ಲವ್ ಗಿವ್ ಎಲ್ಲ ಶುರು ಆಗುತ್ತಲ್ಲ, ಲವರ್ಸ್ ಇರ್ತಾರಲ್ಲ, ಪ್ರೀತಿ ಗೀತಿ ಶುರುವಾದಾಗ ಹುಡುಗಿನ ಕರ್ಕೊಂಬಂದು ಇಲ್ಲಿ ಮಾತನಾಡ್ತಾ ಇರ್ತಾರೆ ಅಂತೇಳಿ ಅದು ಕೂಡ ಆಗು ಹೋಗಿದೆ. ರಾಶಿಕಾ ಮತ್ತು ಈ ಸೂರಜು ಮೇಲ್ಗಡೆ ಹೋಗಿ ಕೂತು ಮಾತನಾಡಿಯೂ ಕೂಡ ಆಗಿದೆ. ಬಟ್ ಸೂರಜ್ದು ಆ್ಯಟಿಟ್ಯೂಡು, ಸೂರಜು ಇರುವಂಥ ರೀತಿಯನ್ನು ನೋಡಿದ್ರೆ ರಾಶಿಕಾಗೆ ಸೂರಜು 1% ಕೂಡ ಸೂಟ್ ಆಗೋದಿಲ್ಲ. ಜೊತೆಗೆ ಸೂರಜ್ಗೂ ಕೂಡ ರಾಶಿಕಾ 1% ಕೂಡ ಸೂಟ್ ಆಗೋದಿಲ್ಲ ಅನ್ನೋದು ಬಾಯ್ಬಿಟ್ಟು ಹೇಳಬೇಕಾಗಿರುವಂಥ ಸಂಗತಿ ಏನಲ್ಲ. ತುಂಬ ಸುಂದರವಾಗಿ ತುಂಬ ಹ್ಯಾಂಡ್ಸಮ್ ಆಗಿರುವಂಥ ಸೂರಜ್ ಸಿಂಗು ಈ ಹಿಂದೆ ಇರುವಂಥ ರೀತಿಗೂ ಈಗ ಬಿಗ್ ಬಾಸ್ ಮನೆಯಲ್ಲಿರುವಂಥ ರೀತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಅನ್ನೋದನ್ನು ಸ್ವತಃ ಅವರೇ ಬಾಯ್ಬಿಟ್ಟು ಹೇಳಿದ್ದಾರೆ. ನಾನು ಈ ರೀತಿ ಇದ್ದೇನೆ ಅಂತ ಹೇಳಿದ್ರೆ ಇದು ನಾನಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಸೂರಜ್ ಸಿಂಗು ನಾಟಕವನ್ನು ಮಾಡ್ತಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ ಅನ್ನೋದರಲ್ಲಿ ಡೌಟ್ ಇಲ್ಲ. ಇನ್ನು ಬಿಗ್ ಬಾಸ್ ಮನೆ ಒಳಗಡೆ ವೀಕ್ಷಕರನ್ನು ಸೆಳಿಬೇಕು ಅಂತ ಹೇಳಿದ್ರೆ ಏನಾದರೂ ಒಂದು ಇಂಥದ್ದು ಇರಲೇಬೇಕು, ಮಸಾಲೆ. ಆ ಮಸಾಲೆ ಅರಿಯುವಂಥ ಕೆಲಸವನ್ನು ರಾಶಿಕಾ ಈಗ ಸೂರಜ್ ಜೊತೆಗೆ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಒಂದು ಕಡೆ ಜೋರಾಗಿ ಜಗಳ ನಡೀತಿದ್ರೆ ಅತ್ತ ರಾಶಿಕಾ ಮತ್ತು ಸೂರಜ್ ತಮ್ಮದೇ ಲೋಕದಲ್ಲಿ ಮುಳುಗಿ ಹೋಗಿದ್ದಾರೆ. ಈ ರೀತಿ ಮುಳುಗಿ ಹೋಗುವಾಗಲೇ ಸೂರಜ್ ಪ್ರಪೋಸನ್ನು ಕೂಡ ಮಾಡಿಯೇ ಬಿಟ್ಟರು ಅನ್ನೋದು ಕೂಡ ಗಮನಿಸಬೇಕು. ನೇರವಾಗಿ ಐ ಲವ್ ಯು ಅಂತ ಹೇಳಿಬಿಟ್ಟು ಸೂರಜ್ ಹೇಳಿದ್ದಾರೆ. ಇದನ್ನು ಕೇಳಿ ರಾಶಿಕಾ ಶಾಕ್ ಆಗ್ತಾರೆ. ಆದರೆ ನನಗೆ ಆಸಕ್ತಿ ಇಲ್ಲ ಅಂತಲೂ ಕೂಡ ಒಂದೇ ಒಂದು ಏಟಿಗೆ ಸೂರಜ್ ಅವರ ಪ್ರೀತಿಯ ಒಂದು ಪ್ರಪೋಸನ್ನು ನಿರಾಕರಿಸಿ ಬಿಡ್ತಾರೆ. ಅಂದರೆ ಇಲ್ಲಿ ನೋಡಿ, ಇಡೀ ಮನೆ ಇರುವಂಥದ್ದು ಕಾದ ಕಾವಲಿ ರೀತಿ ಇದೆ. ಎಲ್ಲರೂ ಕೂಡ ತಮ್ಮ ತಮ್ಮ ಆಟ ಮತ್ತು ತಮ್ಮ ಮುಂದಿನ ಅಂದರೆ ನಾಳೆಯಿಂದ ಹೇಗೆ ಅಂತೇಳಿ, ಯಾಕೆ ಹೇಳಿ ಕೇಳಿ ಈಗ ಶನಿವಾರ ಭಾನುವಾರ ಬಂತು ಅಂದರೆ ಸಹಜವಾಗಿ ಆತಂಕ ಭಯ ಎಲ್ಲದೂ ಕೂಡ ಇರ್ತದೆ. ಭಾನುವಾರದ ನಂತರ ಹೇಗೆ ಆಟ ಅನ್ನುವಂಥದ್ದು ಸಹಜವಾಗಿ ಇವರೆಲ್ಲರಿಗೂ ಕೂಡ ಇರುವಂಥ ಭಯ. ಹೀಗಿರುವಾಗ ಇಲ್ಲಿ ನಾಳೆದು ಏನು ಅಂತೇಳಿ ಕಥೆನೇ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ರಾಶಿಕಾ ಚಿಂತೆ ಮಾಡ್ತಾ ಇದ್ರೆ ಸೂರಜ್ ಗ್ಯಾಪ್ನಲ್ಲಿ ರಾಶಿಕಾಗೆ ಪ್ರಪೋಸ್ ಮಾಡಿಯೇ ಬಿಟ್ಟಿದ್ದಾನೆ. ಐ ಲವ್ ಯು ರಾಶಿಕಾ ಅಂತ ಹೇಳ್ಬಿಟ್ಟು ಹೇಳೇ ಬಿಟ್ಟಿದ್ದಾನೆ. ಬಟ್ ಸೂರಜ್ ಎಕ್ಸ್ಪೆಕ್ಟ್ ಮಾಡಿದಂಥ ಉತ್ತರ ರಾಶಿಕಾ ಕೊಡಲಿಲ್ಲ. ಸೂರಜ್ ಪ್ರಪೋಸ್ ಮಾಡ್ತಾ ಇದ್ದಂತೆ ಅವರು ಒಪ್ಪಿಕೊಳ್ತಾರೆ ಅನ್ನೋದು ಅನೇಕರ ಊಹೆ ಆಗಿತ್ತು. ಇನ್ಫ್ಯಾಕ್ಟ್ ಸೂರಜ್ ಸಿಂಗು ಕೂಡ ಹಾಗೆ ಯೋಚನೆಯನ್ನು ಮಾಡಿದ್ದ. ಆದರೆ ರಾಶಿಕಾ ಆ ರೀತಿ ಮಾಡಲಿಲ್ಲ.
ಈ ಮೂಲಕ ಸೂರಜ್ ಜೊತೆಗಿನ ಆಪ್ತತೆ ಕೇವಲ ಒಂದು ಗೇಮ್ ತಂತ್ರ ಅನ್ನೋದನ್ನು ಸ್ಪಷ್ಟವಾಗಿ ರಾಶಿಕಾ ರವಾನಿಸಿದ್ದಾರೆ. ಕಳೆದ ವಾರಕ್ಕೆ ಹೋಲಿಕೆ ಮಾಡಿದರೆ ಈ ವಾರ ಹೆಚ್ಚು ಆಕ್ಟಿವ್ ಆಗಿದ್ದಾರೆ ರಾಶಿಕಾ. ಇದು ಅವರ ಆಟಕ್ಕೆ ಸಹಕಾರಿಯಾಗುವಂಥ ಸಾಧ್ಯತೆ ಕೂಡ ಇದೆ. ಸೂರಜ್ ಅವರು ಆರಂಭದಲ್ಲಿ ಬಂದಾಗ ಉತ್ತಮ ಆಟವನ್ನೇ ಪ್ರದರ್ಶನ ಮಾಡಿದ್ರು. ಆದರೆ ಇತ್ತೀಚೆಗೆ ಯಾಕೋ ಪ್ರೀತಿ ಪ್ರೇಮದ ವಿಚಾರದ ಮೇಲೆ ಹೆಚ್ಚು ಗಮನವನ್ನು ರಾಶಿಕಾ ಅವರನ್ನು ಪ್ರಪೋಸ್ ಮಾಡಿದ ಮೇಲೂ ಕೂಡ ಒಪ್ಕೊಂಡಿಲ್ಲ. ಹೀಗಾಗಿ ಸೂರಜ್ ತಮ್ಮ ಆಟದ ಮೇಲೆ ಹೆಚ್ಚು ಗಮನ ವಹಿಸಬೇಕಾದಂಥ ಅನಿವಾರ್ಯತೆ ಈಗ ಬಂದು ನಿಂತಿದೆ. ಇಲ್ಲಿ ಸೂರಜ್ ಗೇಮ್ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನೇರವಾಗಿ ಸೂರಜನ ಮನೆಗೆ ಕಳಿಸ್ತಾರೆ ಅನ್ನೋದ್ರಲ್ಲಿ ಕೂಡ ಡೌಟ್ ಇಲ್ಲ. ಇದೇ ರೀತಿ ರಾಶಿಕಾ ಹಿಂದೆ ಹೋಗಿ 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 ಒಂದು ರೀತಿಯಲ್ಲಿ ಏಟಿನ ಮೇಲೆ ಏಟನ್ನು ತಿಂದು ಸೂರಜ್ ಹೊರಗಡೆ ಹೋದರೂ ಕೂಡ ಅಚ್ಚರಿ ಏನಿಲ್ಲ. ಹಾಗೆ ನೋಡಿದ್ರೆ ರಾಶಿಕಾ ವೆರಿ ಕ್ರಿಮಿನಲ್. ಯಾಕಂತ ಹೇಳಿದ್ರೆ ರಾಶಿಕಾಗೆ ಯಾವುದು ಎಲ್ಲಿ ಹೇಗೆ ಬಳಕೆ ಮಾಡ್ಕೊಳ್ಬೇಕು ಎಲ್ಲದೂ ಕೂಡ ಚೆನ್ನಾಗಿ ಗೊತ್ತು. ಹೇಳಿ ಕೇಳಿ ರಾಶಿಕಾ ಈಗ ನಾನು ಈ ಹಿಂದಿನ ಸ್ಟೋರಿಯಲ್ಲಿ ಹೇಳಿದ್ದೆ, ಕಾರ್ತಿಕ್ ಅವರ ಎಕ್ಸ್ ಗರ್ಲ್ಫ್ರೆಂಡ್ ಅನ್ನೋಂಥ ವಿಚಾರನೂ ಕೂಡ ಇದೆ. ಕಾರ್ತಿಕ್ ಅವರ ಎಕ್ಸ್ ಗರ್ಲ್ಫ್ರೆಂಡ್ ಆಗಿರೋದ್ರಿಂದ ಯಾವಾಗ ಕಾರ್ತಿಕ್ ಬಿಗ್ ಬಾಸ್ ಮನೆಯ ಒಳಗಡೆ ಬಂದ ಮೇಲೆ ಪ್ರೀತಿ ಪ್ರೇಮ ಅನ್ನುವಂತಹ ನಾಟಕ ಅಥವಾ ಹೆಚ್ಚಿನ ಆಪ್ತತೆಯನ್ನು ಸಂಗೀತ ಶೃಂಗೇರಿ ಜೊತೆಗೆ ತೋರಿಸಿದ್ನೋ ಆಗಲೇ ಈಕೆ ಬ್ರೇಕಪ್ ಅನ್ನುವಂಥ ಸಂದೇಶವನ್ನು ರವಾನಿಸಿ ಆಗಿತ್ತು. ಹೊರಗಡೆ ಬಂದ ಬಳಿಕನೂ ಕೂಡ ಐ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ರಾಶಿಕಾ ಇದ್ದರು. ಯಾವತ್ತೂ ಕೂಡ ಕಾರ್ತಿಕ್ ಜೊತೆಗೆ ಮಾತಾಡಿಲ್ಲ. ಈಗ ಬಿಗ್ ಬಾಸ್ ಮನೆಗೆ ಬಂದಂತಹ ಆರಂಭದಲ್ಲಿ ಯಾರ ಜೊತೆಗೂ ಕೂಡ ಹೆಚ್ಚು ಮಾತನಾಡದೆ ಒಂಟಿಯಾಗಿ ಇರ್ತಿದ್ದಂಥ ರಾಶಿಕಾ ಒಂದು ಗ್ಯಾಪನ್ನು ಕಾಪಾಡಿಕೊಳ್ತಾ ಇದ್ರು. ಆದರೆ ಅದು ಯಾವಾಗ ಈ ಸೂರಜ್ ಸಿಂಗ್ ಅನ್ನುವಂತಹ ವರ್ಲ್ಡ್ ಕಾರ್ಡ್ನ ಸ್ಪರ್ಧಿ ಹ್ಯಾಂಡ್ಸಮ್ ಹಂಕ್ ಬಿಗ್ ಬಾಸ್ ಮನೆ ಒಳಗಡೆ ಬಂದೋ ಆಟದ ಶೈಲಿ ರೀತಿ ನೀತಿ ಎಲ್ಲವೂ ಕೂಡ ಬದಲಾಗಿ ಹೋಯಿತು. ಇನ್ಫ್ಯಾಕ್ಟು ಈ ಸೂರಜ್ ಸಿಂಗು ತೆಗೆದುಕೊಳ್ಳುವಂಥ ನಿರ್ಧಾರದ ಮೇಲೆ ರಾಶಿಕಾ ಅವರ ನಿರ್ಧಾರವನ್ನು ಕೂಡ ನಿಲ್ತಾ ಇತ್ತು. ಸೂರಜ್ ಸಿಂಗ್ ಒಂದು ರೀತಿಯಲ್ಲಿ ಈ ರಾಶಿಕಾಗೆ ಸಪೋರ್ಟಿವ್ ಆಗಿ ಇದ್ದರು. ಆದರೆ ರಾಶಿಕಾ ಕಂಪ್ಲೀಟಾಗಿ ಇದನ್ನು ಸ್ವಾರ್ಥಕ್ಕೆ ಬಳಕೆ ಮಾಡಿಕೊಳ್ತಾ ಇದ್ರು ಅನ್ನೋದು ಈಗ ಬಹಿರಂಗ ಆಗಿದೆ. ಯಾವಾಗ ಸೂರಜ್ ಪ್ರಪೋಸ್ ಮಾಡಿದ್ನೋ ಆಗಲೇ ಈ ರಾಶಿಕಾ ಬಂಡವಾಳ ಬಯಲಾಗಿದೆ. ಅವರ ರಿಯಾಲಿಟಿ ಏನು ಅನ್ನೋದು ಕೂಡ ಗೊತ್ತಾಗಿದೆ. ಅಂದರೆ ಸ್ಪಷ್ಟವಾಗಿ ರಾಶಿಕಾ ಗೆಲ್ಲಬೇಕಾಗಿರೋದು ಸೂರಜ್ ಒಂದು TRP ಮೆಟೀರಿಯಲ್ ಅಥವಾ ಜನರನ್ನು ಸೆಳೆಯುವಂಥ ಉದ್ದೇಶದಿಂದ. ಒಂದು ಹುಡುಗಿ ಒಂದು ಹುಡುಗ ಇತ್ತು ಅಂತ ಹೇಳಿದ್ರೆ ಜಾಸ್ತಿ ಜನ ಒಂದು ಸ್ವಲ್ಪ ಕುತೂಹಲದಿಂದ ನೋಡ್ತಾರೆ, ಕಾನ್ಸಂಟ್ರೇಟ್ ಮಾಡ್ತಾರೆ ಅನ್ನುವಂಥದ್ದು ಇವರ ಲೆಕ್ಕಾಚಾರ. ಸೊ ದಟ್ ಈ ರೀತಿಯಾದಂಥ ಆಲೋಚನೆ ಬಹುಶಃ ಇವರಲ್ಲಿ ಇತ್ತು. ಬಟ್ಟು ಇವ್ರಿಗೆ ಗೊತ್ತೇ ಇಲ್ಲ ರಾಶಿಕಾ ತುಂಬ ಕ್ರಿಮಿನಲ್ ಮತ್ತು ತುಂಬ ಮುಂದಾಲೋಚನೆಯನ್ನು ಮಾಡಿಯೇ ಇಲ್ಲಿ ಇಂಥ ಸ್ಟೆಪ್ಪನ್ನು ಇಟ್ಟಿದ್ದಾರೆ ಅಂತೇಳಿ. ಹೇಳಿ ಕೇಳಿ ಇಲ್ಲ ರೀ ನಾನು ಇದೆಲ್ಲ ಸರಿ ಹೋಗಲ್ಲ, ಇದಕ್ಕೆಲ್ಲ ಸೂಟ್ ಆಗಲ್ಲ ನಾನು ಅನ್ನುವಂಥ ವಿಚಾರವನ್ನು ಹೇಳ್ತಾ ಆಗೋದಿಲ್ಲ ಅಂತೇಳಿ ಹೇಳಿಲ್ಲ. ಜೊತೆಗೆ ಜಾರಿಕೊಳ್ಳೋದಕ್ಕೆ ತುಂಬ ವೆಲ್ ಪ್ಲಾನಡ್ ಆಗಿ ಒಂದು ತಂತ್ರಗಾರಿಕೆಯನ್ನು ಮಾಡಿದ್ದಾರೆ. ಹಾಗಾಗಿನೇ ರಾಶಿಕಾ ಇಲ್ಲಿ ತುಂಬ ಕ್ರಿಮಿನಲ್ ಆಗಿ ಯೋಚನೆಯನ್ನು ಮಾಡ್ತಿದ್ದಾರೆ ಮತ್ತು ಬಿಗ್ ಬಾಸ್ನಿಂದ ಸರ್ವೈವಲ್ ಆಗೋದಕ್ಕೆ ಮತ್ತು ಬಿಗ್ ಬಾಸ್ನಲ್ಲಿ ಒಂದಷ್ಟು ಹೆಸರನ್ನು ಸಂಪಾದನೆ ಮಾಡೋದಕ್ಕೆ, ಜನರನ್ನು ಸೆಳೆಯೋದಕ್ಕೆ, ಗಮನವನ್ನು ಸೆಳೆಯೋದಕ್ಕೆ ಏನು ಬೇಕೋ ಆ ತಂತ್ರಗಾರಿಕೆಯನ್ನು ಈ ಮೂಲಕ ರಾಶಿಕಾ ಮಾಡ್ತಿದ್ದಾರೆ ಅನ್ನೋದು ಕೂಡ ಸತ್ಯ. ಬಟ್ ಸೂರಜ್ ಸಿಂಗ್ ಮುಂದೆ ಹೇಗೆ ಬದಲಾಗ್ತಾರೆ? ಈಗ ಸೂರಜ್ ಸಿಂಗ್ ಮಾಡಿದಂಥ ಪ್ರಪೋಸನ್ನೇ ರಾಶಿಕಾ ರಿಜೆಕ್ಟ್ ಮಾಡಿರೋದ್ರಿಂದ ಸೂರಜ್ ಸಿಂಗ್ ಇನ್ನಾದರೂ ಕೂಡ ತಮ್ಮ ಆಟದ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರಾ ಅಥವಾ ಇನ್ನೂ ಕೂಡ ಮಂಗಂತರ ಹಿಂದೆ ಬೀಳ್ತಾರಾ? ಕಾದು ನೋಡಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯನ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.